ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಫಸ್ಟ್ ಟೈಮು ಪ್ರೋಟೀನ್ ಪೌಡರ್ ಲಾಂಚ್ ಮಾಡಿದ್ದು ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾನು ಹೇಳಿದ್ನಲ್ಲ, ಇದಕ್ಕೆಲ್ಲ ಆ್ಯಕ್ಚುಲಿ ಒಂದು ಮನೇಲಿ ಒಂದು ಬೆಳ್ಳಗಿರೋ ಹೆಣ್ಮಗು ಕರ್ರಗಿರೋ ಹೆಣ್ಮಗು ಹುಟ್ಟಬಾರ್ದು. ಏನಕ್ಕೆ ಅಂದರೆ ನಮ್ಮ ಆರ್ ಟಿ ನಗರ, ನಾನು ಹುಟ್ಟಿ ಬೆಳೆದಿದ್ದಲ್ಲ ಆರ್ ಟಿ ನಗರ, ನಮ್ಮ ಅಕ್ಕ ಫುಲ್ ಬ್ಲಾಕ್ ಬಸ್ಟರ್ ಐಶ್ವರ್ಯ ರೈ ತುಂಡು. ಓಕೆ. ಒಂದು ಡಾಟ್ ಇಲ್ಲ, ಒಂದು ಮೇಕಪ್ ಇಲ್ಲ, ಏನಿಲ್ಲ. ಅವಳನ್ನ ನೋಡಿದ್ರೇ ಎಲ್ಲರೂ ಅಂತ ಆ ರೇಂಜಿಗಿದ್ದಾರೆ. ನಾನು ಆಪೋಸಿಟ್ ಕ್ಯಾರೆಕ್ಟ್ರು. ಅವಳ ಜೊತೆ ನಾನು ಹೋಗ್ತಾ ಇದ್ರೆ ಅಸಿಸ್ಟೆಂಟು ಬೇಡ, ಏನೋ ಮನೇಲಿ ಯಾರೋ ಕೆಲಸ ಮಾಡೋರು ಥರ, ಫುಲ್ ಆಪೋಸಿಟ್ ಬ್ಲ್ಯಾಕ್. ಯಾರು? ನಾನು. ನಿಜವಾಗ್ಲೂ? ಓಕೆ. ನಿಮ್ಮ ಅಕ್ಕನ ನಾನು PUCಲಿ ಒಂದು ದಿವಸನೂ ನಮ್ಮ ಕಾಲೇಜ್ ಹುಡುಗರಿಗೆ ನಮ್ಮ ಅಕ್ಕನ ನಾನು ತೋರಿಸೇ ಇಲ್ಲ. ನಮ್ಮ ಅಕ್ಕನ ತೋರಿಸಿದ್ರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ ಅಂತ. ಅಪ್ಪಿ ತಪ್ಪಿ ಒಂದ್ಸಲಿ ರೋಡಲ್ಲಿ ನಮ್ಮ ಅಕ್ಕನ ನೋಡ್ಬಿಟ್ರಪ್ಪ, ಏನೇ ನಿಮ್ಮ ಅಕ್ಕ ಐಶ್ವರ್ಯ ರೈ. ಅದೇನಾಯ್ತು, ಮನ್ಸಿಗೆ ನಾಟಿ 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 ಪ್ರೋಟೀನ್ ಪೌಡರ್ ರೆಡಿ ಆಯಿತು. ಓಕೆ. ಒಂದು ಸ್ಕ್ರಬ್ ಸಿಕ್ಲಿ ಉಜ್ಕೊಳೋದು. ನಾನು ಸ್ನಾನಕ್ಕೆ ಹೋದರೆ ನೀವು ನಂಬಲ್ಲ, 1 hour ಆಚೆ ಬರ್ತಾ ಇರಲಿಲ್ಲ. ನಮ್ಮಮ್ಮ ಫಸ್ಟ್ ನಮ್ಮನ್ನ ಕಳಿಸ್ತಾ ಇರಲಿಲ್ಲ. ಏನಕ್ಕೆ, ಇವಳು ಉಜ್ಜ ಸ್ಟಾರ್ಟ್ ಮಾಡಿದ್ರೆ 1 hour ಬರೋಲ್ಲ ಅಂತ. ಚೆನ್ನಾಗಿ ಉಜ್ಜೋದು, ಬೆಳ್ಳಗಾಗ್ತೀನಿ ಬೆಳ್ಳದು. ಇಲ್ಲೂ ಮಾರ್ಕ್ ಇದೆ ಈಗಲೂ ನಾನು ಉಜ್ಕೊಂಡಿರೋದು. ಆಗಲ್ಲ. ಅದು ನನಗೆ ಫುಲ್ ಮೈಂಡ್ ಬ್ಲಾಕ್ ಆಯಿತು. ನಾನು ಕರ್ಗೆ, ನಮ್ಮ ಅಕ್ಕ ಬೆಳ್ಳಗೆ. ಇದು ಯಾಕೆ? ನಮ್ಮ ಅಮ್ಮಂಗೂ ಫುಲ್ ಫೈಟ್. ಅಮ್ಮ ಹುಟ್ಟಿಸ್ರೆ ಕರೆಕ್ಟಾಗಿ ಹುಟ್ಟಿಸು, ಇಲ್ಲಾಂದರೆ ಈ ಥರ ಎಲ್ಲ ಮಾಡಬಾರ್ದು, ತುಂಬ ಮೋಸ. ಫೈಟ್ ಅಂದರೆ ಫೈಟ್ ಯಾವಾಗ್ಲೂ. ಓಕೆ, ಫೈನಲಿ ನಾನು ಮಾಡಲೇಬೇಕು. ಇದನ್ನು ರೆಡಿ ಮಾಡೋದು, ಹಚ್ಕೊಡೋದು, ಇದನ್ನು ರೆಡಿ ಮಾಡೋದು, ಹಚ್ಚೋದು. ಫೈನಲಿ ಒಂದು ಪ್ರೋಟೀನ್ ಪೌಡರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ನನಗೆ ನಾನೇ. ಓಕೆ. ಇದನ್ನು ಆಲ್ರೆಡಿ ನೀವು ನಂಬಲ್ಲ, ಒಂದು MLA ಹೆಂಡತಿಯಿಂದ ಹಿಡಿದು ಕೌನ್ಸಿಲರ್ ಹೆಂಡತಿಯಿಂದ ಹಿಡಿದು, ಮತ್ತು ನೀವು ನಂಬಲ್ಲ, ನಾನು ತಿರುಪತಿಗೆ ನಾನು ಈಗಲೂ ಹೋಗ್ಬೇಕಂತಂದರೆ ನನಗೆ ವಿತಿನ್ 5 minutes ನಾನು ಅಲ್ಲಿ ಇರ್ತೀನಿ. ಅಂದರೆ 5 minutes ಅಂದರೆ ನನಗೆ ಅಲ್ಲೇ ಬುಕ್ ಆಗಿರುತ್ತೆ. ಕ್ಲೈಂಟ್ಸ್ ಇದ್ದಾರೆ, ಕ್ಲೈಂಟ್ಸ್ ಆ ಥರ ಇದ್ದಾರೆ. ಆದರೆ ನನ್ನ ಹೆಸರು ಬೇಡ, ಆಯಿತಾ? ನನ್ನ ಒಂದು ಕೈಯಲ್ಲಿ ಒಂದು ಬೆರಳಲ್ಲಿ ಉಂಗುರ ಇರೋದನ್ನು ಸಹ ಒಂದು ದೊಡ್ಡ ವ್ಯಕ್ತಿ ಕೊಟ್ಟಿರೋದು. ಆ ಥರ ಆ ರೀತಿಗೆ ಪ್ರೋಟೀನ್ ಪೌಡರ್. ಪ್ರೋಟೀನ್ ಪೌಡರ್ ಕೂಡ ಸ್ಕಿನ್ ವೈಟ್ನಿಂಗ್ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ನೋಡಿ, ನೀವು ಪ್ರೋಟೀನ್ಸ್ ತಿನ್ಬೇಕಂದ್ರೆ ದಿನಾ ತಿನ್ನಕ್ಕಾಗಲ್ಲ. ಓಕೆನಾ? ತಿನ್ಬೇಕಂದ್ರೆ ಎಷ್ಟು ಬೇಕು, ದಿನ ಹೆಂಗಮ್ಮ ತಿಂತೀಯ? ಬೋರ್ ಹೊಡಿಯುತ್ತೆ. ಏನು ಊಟ ಬೇಕೇ ಬೇಕು ಅನಿಸುತ್ತೆ. ಅದನ್ನೇ ನಾವು ಮುಖಕ್ಕೆ ಹಚ್ಚೋದಷ್ಟೆ. ನೋಡಿ, ಕೈಗಿಲ್ದಿರೋ ಬಣ್ಣ ಫೇಸ್ಗಿದೆ ಅಂತ ಅಂದರೆ ಫೇಸ್ ಪ್ರೋಟೀನ್ ಹಚ್ಚಿದ್ರೆ ಸಾಕು. ಇವಾಗ ಜಿಮ್ಮಲ್ಲಿ ಹೋದ್ರೂ ಪ್ರೋಟೀನ್ ಐತಾನೆ. ಓಕೆನಾ? ಈ ಪ್ರೋಟೀನ್ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇನ್ಸ್ಟಾದಲ್ಲೇ ಬ್ಲಾಕ್ ಬಸ್ಟರ್ ಆಯಿತು. ಆ ಹೆಸರೇ ಇಲ್ಲ ಇವತ್ತುವರೆಗೂ. ಪ್ರೋಟೀನ್ ಅನ್ನೋ ಫೇಸ್ ಪ್ಯಾಕು ಎಲ್ಲೂ ಬಿಡುಗಡೆ ಆಗಿಲ್ಲ. ಒನ್ ಓನ್ಲಿ ಮಮತಾ ಶೆಟ್ಟಿನೇ ಇನ್ಸ್ಟಾದಲ್ಲಿ ಲಾಂಚ್ ಮಾಡಿರೋದು. ಇವಾಗ ಹೆದರ್ಕೊಳ್ತಾರೆ ಏನಂದ್ರೆ, ಈ ಸೋಪು ಮತ್ತೆ ವೈಟಿಂಗ್ ಆಗೋಕ್ಕೆ ಪ್ರೋಟೀನ್ ಪೌಡರ್ ಅಂದ್ರೆ ಎಲ್ಲ ಕೆಮಿಕಲ್ ಇರುತ್ತೆ, ಹಂಗೆ ಹಿಂಗೆ ಅಂತ ತುಂಬಾ ಜನ ಹೆದರ್ತಾರೆ. ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂದ್ರೆ ಇವಾಗಿನ ಗೊತ್ತಿದೆ ಅಲ್ವಾ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪ್ರಾಡಕ್ಟ್ಸ್ ಬರುತ್ತೆ ಅಂತ ತುಂಬಾ ಜನ ಹೆದರ್ತಾರೆ. ಏನ್ ಹೇಳ್ತೀರಾ ಅವರಿಗೆ? ಏನು ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ, ಇವಾಗ ಮೊನ್ನೆ ಸೋಪ್ಗಳು ಕೊಟ್ಟಾಗ ಲೀಸ್ಟಲ್ಲಿ, ಹುಡುಗರ ಲೀಸ್ಟಲ್ಲಿ ಒಂದು 3 million ಓಡಿದೆ. ಎಷ್ಟು? 3 million ವ್ಯೂಸ್ ಓಡಿದೆ. ಅದು ನಮ್ಮ ಎದುರುಗಡೆ ಹುಡುಗಿ ಹಾಕಿರೋದು. ಅದು ನಿಮ್ಮ ಥರ ಒಬ್ರು ಪರಿಚಯ, ಜಸ್ಟ್ ಅವಳು ನಮ್ಮ ಸರ್ವಿಸ್ ತಗೊತಾಳೆ ಪಾರ್ಲರಲ್ಲಿ. ಒಂದು ವಿಡಿಯೋ ಹಾಕಿರೋದು 3 million ಓಡಿದೆ. ಅದರಲ್ಲೆಲ್ಲ ಫುಲ್ ಆನ್ಸರ್ ಈ ಥರನೇ. ಈ ಥರ ಫ್ರೀ ಕೊಟ್ಟರೆ ನಮ್ಮ ದೇಶದಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ, ಈ ಥರ ಕೊಡಬಾರ್ದು, ಆ ಥರ ಕೊಡಬಾರ್ದು, ಹಂಗೇನೆ. ಒಂದು 10 ಜನ ಆನ್ಸರ್ ಕೊಟ್ಟವ್ರೆ. ಏನಂತ? ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ ಆಮೇಲೆ ಮಾತಾಡೋದು ಕಲೀರಿ, ಆ ಥರ ಎಲ್ಲ ಮಾತಾಡಬೇಡಿ. ಅವ್ರು ನಮ್ಮ ಏರಿಯಾದಲ್ಲೇ ಇರೋದು. ಸೆಕೆಂಡ್, ನಾನು ಆ ಥರ ಯೂಸ್ ಮಾಡಿದ್ದೀನಿ, ಇನ್ನೊಬ್ಬರು ತುಂಬ ಚೆನ್ನಾಗಿದೆ, ಅದಾದ್ಮೇಲೆ ಈ ಥರ ಕೊಡಿ ಅಂದಮೇಲೆ ಅಲ್ಲಿ ಸ್ಟಾಪ್ ಆಯಿತು ಮೆಸೇಜ್. ಇನ್ನು ಪ್ರಾಡಕ್ಟ್ ಹೆಂಗಿರ್ಬೋದು, ಹೌದು, ಇನ್ನೆಷ್ಟು ತಲೆ ಓಡಿಸಿರ್ಬೋದು. ಆ್ಯಕ್ಚುಲಿ ಯಾವ ವಿದ್ಯೆನೂ ಬೇಕಾಗಿಲ್ಲ. ನಮ್ಮ ತಲೆ ಒಂದಿತ್ತು ಅಂದರೆ, ನಾವೇನೋ ಒಂದು ಸಾಧಿಸ್ಬೇಕಂತ ಇದ್ದರೆ, ಇವಾಗ ನಾನು ಹೇಳ್ತಾರೆ, ಸುಮ್ಮನೆ ಪೊಲೀಸ್ ಆಗಬೇಕಂತ ಇದ್ದಿದ್ದು ನಾನು, NCCಯಲ್ಲಿ ಇದ್ದಿದ್ದು, ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನ್ನು. ಬಟ್ ನಮ್ಮ ಮನೇಲಿ ಏನಂದರೆ, ಆವಾಗ 2003-4 ನನಗೆ ಮುಂದೆ ಬರೋಕ್ಕೆ ಕೊಡಲಿಲ್ಲ. ಬೇಡ, ನೀನು ಕಡ್ಡಿ ತುಂಡಾಗಂಗೆ ಮಾತಾಡ್ತೀಯ, ನಿನ್ನ ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಡ್ತಾರೆ ಅನ್ನೋ ಒಂದಿತ್ತು. ಹೆಣ್ಮಗು ಅಲ್ಲ, ಯಾಕೆಂದರೆ ತಂದೆ ಇಲ್ಲದೊಂದು ಹೆಣ್ಮಗು ಎಲ್ಲೋ ಹೋಗಿ ಒಂದು ಪೊಲೀಸ್ ಕೆಲಸ ಮಾಡೋದು ಬೇಡ ಅಂತ ಎಲ್ಲಿ ಯಾವಾಗ ಹೇಳಿದ್ರು, ನಾನು ಅವಾಗೆ ಕಾಲೇಜ್ ಬಿಟ್ಟೆ. ನಮ್ಮ ಅಕ್ಕ ಆಲ್ರೆಡಿ ಪಾರ್ಲರ್ ಮಾಡ್ತಿದ್ರು, ನಾನು ಹೆಲ್ಪ್ ಮಾಡ್ತಿದ್ದೆ ಅವಳಿಗೆ. ಆವಾಗ ನಮ್ಮ ಅಕ್ಕಂಗೆ ಹೇಳಿದ್ದೆ, ನಾನು ಎಡಗಾಲು ನಿನ್ನ ಪಾರ್ಲರಲ್ಲಿ ನಾನು ಇಡಲ್ಲ ಅಂತ. ಆಮೇಲೆ ನೋಡಿದ್ರೆ ಬಲ್ಗಾಲ್ ಇಟ್ಕೊಂಡು ಮುಕ್ಕೊಂಡು ಹೋದೆ ಅಷ್ಟೇ. ನಮ್ಮ ಹಣೆ ಬರದಲ್ಲಿ ಇದ್ದಿತ್ತು. ಪಿ ಅನ್ನೋ ಅಕ್ಷರ ಅಲ್ಲೇ ಇದೆ, ಪೊಲೀಸು ಪಾರ್ಲರು. ಆದರೆ ಯೂ ಟರ್ನ್
ನಾನು ಈ ಬಳೆ ಹಾಕ್ತವಳಲ್ಲ, ಈ ಬೊಟ್ಟಿಗ್ತವಳಲ್ಲ. NCC ಅಂದ್ರೆ ಗೊತ್ತಲ್ಲ, ನೀವು ಬರ್ತಾ ಇದ್ದೀರಾ, ಈ ಜನ ಕ್ರೌಡ್ ಇದೆ ಅಂದ್ರೆ ನಾವು ದೇವಸ್ಥಾನನೇ ಕ್ಲೀನ್ ಮಾಡಬೇಕು, ಜನ ಕ್ರೌಡ್ ಕ್ಲಿಯರ್ ಮಾಡಬೇಕು. ಪೊಲೀಸ್ ಕೆಲಸನೇ ನಮ್ದು. ಬಿಸಿಲ ಸುತ್ತಿ 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 ಇನ್ನೊಂದ್ಸು ಡಾರ್ಕ್. ಆದ್ರೆ ನಂಗೆ ಅದೆಲ್ಲ ಬೇಡ, ನನ್ನ ಸಾಧನೆ ಏನು ಪೊಲೀಸ್ ಅಷ್ಟೇ. ಸೇವೆ ಬಿಡ್ಲಿಲ್ಲ, ಟರ್ನ್ ಈ ಸೇವೆ ಮಾಡ್ತಾ ಇದ್ದೀನಿ. ಓಕೆ, ಈ ಫೀಲ್ಡಿಗೆ ಬರ್ತೀನಿ ಅಂದಾಗ ಮನೇಲಿ ಹೆಂಗಿತ್ತು? ಸಪೋರ್ಟ್ ಮಾಡಿದ್ರ ಅಥವಾ ಬೇಡ ಓಕೆ ಏನ್ ಹೇಳಿದ್ರು? ಏನಿಲ್ಲ, ಅವ್ರ ಅಕ್ಕಂಗೆ ಸಪೋರ್ಟ್ ಮಾಡ್ತಾವ್ರೆ ಅಂದ್ರೆ ಯಾವ ಥರನೇ ಬಿಡ್ತಾರೆ. ಓಕೆ, ತಂಗಿ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತವಳೆ ಅಂತಂದ್ರೆ, ಅದನ್ನು ಈ ಓವರ್ ಟ್ಯಾಲೆಂಟ್ ಅಂತ ಹುಡುಗಿ ಒಂದು ಅಕ್ಕನ ಹಿಂದೆ ನಿಂತವಳೆ ಅಂದ್ರೆ ಅಕ್ಕನೇ ಗ್ರೇಟ್. ಈಗ ನೀವು ಅಕ್ಕ ಇಬ್ರು ಸೇರಿ ಒಟ್ಟಿಗೆ ಮಾಡ್ತಾ ಇರೋದಾ ಅಥವಾ ಹೇಗೆ? ಇಲ್ಲ, ಅಕ್ಕ ಆಕ್ಚುಲಿ ಈಗ 11 months ಆಯ್ತು ಡೆತ್ ಆಗಿ, ಕ್ಯಾನ್ಸರ್ ಬಂದು. ಅದ್ರ ಬಗ್ಗೆನೂ ನಾನು ತುಂಬಾ ಕ್ಲಾಸಸ್ ತಗೊಂತೀನಿ. ಇದ್ರ ಜೊತೆಗೆ ಅದನ್ನು ತುಂಬಾ ಹೇಳ್ಕೊಡ್ತೀನಿ, ನನ್ಗೆ ಗೊತ್ತಿರೋದೆಲ್ಲಾನು. ಅವರು 9th ಇಂದ 10th ಸ್ಟ್ಯಾಂಡರ್ಡ್ಗೆ ಬಂದಳ. 9th ಸ್ಕೂಲ್ ಬಿಟ್ಬಿಟ್ಲು ಅವಳು, ಯಾಕಂದ್ರೆ ಅಂತ ಫಿಗರ್ ಅವಳು. ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ, ಫುಲ್ ಏರಿಯಾನೇ ಒಂಥರ ಅವಳಿಗೆ ನೋಡಿದ್ರೆ ಅವ. ಅದು ನೋಡಿ ನೋಡಿ ಅವಳು ಟೆನ್ಷನ್ ಆಗಿ, ಅಮ್ಮ ನನಗೆ ಹುಡುಗರು ಇರೋ ಜಾಗನೇ ಬೇಡ, ಹುಡುಗಿ ಇರೋ ಜಾಗ ಬೇಕು ಅಂತೇಳಿ ಅವಳೇ ಸೆಲೆಕ್ಟ್ ಮಾಡ್ಕೊಂಡ್ಲು. 10th ಇಂದ PUC ಬರೋ ಅಷ್ಟಲ್ಲೇ ಅವಳು ಪಾರ್ಲರ್, ಲ್ಯಾಕ್ಮಿ ಪಾರ್ಲರಲ್ಲಿ ಸ್ಪೆಷಲ್ ಹೇರ್ ಡ್ರೆಸ್ಸರ್, ಓಕೆ, ಹಾಗೆ ಪಾರ್ಲರ್ ಮಾಡ್ಬೋದು.